ಬೆಳಗ್ಗೆನೆ ಏನಕ್ಕೆ ಬರೋಕ್ಕೆ ಹೇಳಿದ್ರು ಸರ್? ಹಾಯ್ ವಿರಾಟ್. ಹಾಯ್ ಸರ್. ಸರ್ ಇದೇ ನನಗೂ ರಾಯಲ್ ಟಿ ಶರ್ಟ್ ಹಾಕೊಂಬರೋಕೆ ಹೇಳಿ ನೀವು ಅದು ಹಾಕೊಂಬಂದಿದ್ದೀರಾ, ಏನು ವಿಷಯ ಸರ್? ಬನ್ನಿ ಹೇಳ್ತೀನಿ. ಸರ್ ಬನ್ನಿ ನಾನು ಡ್ರೈವ್ ಮಾಡ್ತೀನಿ. ಬನ್ನಿ ಸರ್, ನೀವು ಆರಾಮಾಗಿ ಕೂತ್ಕೊಳ್ಳಿ ಸರ್, ನಾನು ಡ್ರೈವ್ ಮಾಡ್ತೀನಿ. ಪರವಾಗಿಲ್ಲ, ಬನ್ನಿ ವಿರಾಟ್, ನಾನು ಡ್ರೈವ್ ಮಾಡ್ತೀನಿ. ಏನು ವಿರಾಟ್, ತುಂಬ ಖುಷಿಯಾಗಿದ್ದೀರಾ? ಸರ್ ಅದು ದರ್ಶನ್ ಸರ್ಗೂ ನೀವೇ ಸಾರುತ್ತೆ, ಈಗ ನನಗೂ ನೀವೇ ಸಾರುತ್ತೆ. ನೋಡಿ ಹಣೆ ಬರ ನಿಮ್ಮ ಮನೇಲೂ ಬರ್ತಿದ್ದೆ ದಿನಕ ಡೈರೆಕ್ಷನ್ ಮಾಡ್ಬೇಕು ನಿಮ್ದು ಸೆಕೆಂಡ್ ಸಿನಿಮಾ ಅಂತ. ಸರ್ ಅದು ಸರಿ, ಇವತ್ತು ಬೆಳಗ್ಗೆನೆ ಬರೋಕ್ಕೆ ಹೇಳಿದ್ರಿ ಆ್ಯಂಡ್ ಸೇಮ್ ಟಿ ಶರ್ಟ್ ಹಾಕಿದ್ದೀವಿ. ಎಲ್ಲೋಗ್ತಾ ಇದೀವಿ ಸರ್? ಏನಿಲ್ಲ, ಆ್ಯಕ್ಚುಲಿ ಜಯಣ್ಣ ನನ್ನ ಹತ್ರ ಹೇಳ್ತಾ ಇದ್ರು, ಏನಪ್ಪ ಸಿನಿಮಾ ಫಿನಿಶ್ ಆಯಿತು, ಇನ್ನೂ ನಮ್ಮ ಸಿನಿಮಾದು ಪ್ರಮೋಷನ್ಸ್ ಎಲ್ಲ ಏನೂ ಸ್ಟಾರ್ಟೇ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ. ನಾನು ಫಿನಿಶಿಂಗ್ ಸ್ಟೇಜಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ತುಂಬ ಬ್ಯುಸಿ ಇದೆ. ಇವತ್ತು ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸು ಸ್ವಲ್ಪ ರಜಾ ಇದ್ದರು ಆ್ಯಂಡ್ ನಾನು ಫ್ರೀ ಇದ್ದೆ. ಸರಿ ಆಯಿತು, ಒಂದು ಹಂಗೇನೆ ರಾಯಲ್ ಬಗ್ಗೆನೂ ಒಂಚೂರು ಮಾತಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ನಮ್ಮ ಪ್ರಮೋಷನ್ನು ನಮ್ಮ ಸಿನಿಮಾದು ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದಿದ್ದು. ಸುಮ್ಮನೆ ಹಂಗೆ ಹೋಗ್ತಾ ಒಂದು ಲಾಂಗ್ ಡ್ರೈವ್ ಹೋಗೋಣ, ನಾನು ನೀವು ಇಬ್ಬರೇ. ಸರ್ ಇವಾಗ ಬೀಯಿಂಗ್ ಅನ್ ಯಂಗ್ಸ್ಟರ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಯಲ್ಲಿ ನೆಲೆಸ್ಬೇಕು, ಇಲ್ಲೇ ಬೆಳಿಬೇಕು ಅಂತಂದರೆ ನೀವು ಇದುವರೆಗೂ ನೋಡಿರೋ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೇನು ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಏನೇನು ವಿಷಯಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ದಟ್ ಇಲ್ಲಿ ನಮ್ಮ ಕೆರಿಯರ್ ನೀಟಾಗಿ ಮುಂದೆ ಹೋಗೋದಕ್ಕೆ? ಏನಿಲ್ಲ ವಿರಾಟ್, ಫಸ್ಟು ಬೇಕಾಗಿರೋದು ಡೆಡಿಕೇಶನ್ ಆ್ಯಂಡ್ ಆನೆಸ್ಟಿ. ನಿಮ್ಮ ಕೆಲಸಕ್ಕೆ ನೀವು ಎಷ್ಟು ಆನೆಸ್ಟಿ ತೋರಿಸ್ತೀರಾ ಆ ಕೆಲಸ ನಿಮ್ಗೆ ಅಷ್ಟು ಮೇಲೆ ಕರ್ಕೊಂಡು ಹೋಗುತ್ತೆ. ಇವತ್ತು ನಾನಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಏನಿವತ್ತು ಇದ್ದೀವಿ ಈ ಲೆವೆಲಿಗೆ ಬರೋದಕ್ಕೆ ಕಾರಣನೇ ಅವೆರಡು. ವಿರಾಟ್, ನಿಮ್ಮದು ಫಸ್ಟ್ ಸಿನಿಮಾ ಕಿಸ್ ಅಲ್ವಾ? ಹ್ಞೂ ಸರ್, ನಿಮ್ಮ ಫಸ್ಟ್ ಸಿನಿಮಾ ಜೊತೆಲಿ ಅಂತ ನನಗೆ ಗೊತ್ತು, ಬಟ್ ನಾನು ಆ ಕ್ವಶನ್ ಕೇಳಲ್ಲ ಸರ್. ನಾನು ಕ್ವಶನ್ ಕೇಳ್ತೀನಿ, ಆನೆಸ್ಟಾಗಿ ಆನ್ಸರ್ ಹೇಳಬೇಕು. ಕೇಳಿ. ನಿಮ್ಮ ಫಸ್ಟ್ ಕಿಸ್ ಯಾವುದು ಸರ್? ಫಸ್ಟ್ ಕಿಸ್ಸು ಪರವಾಗಿಲ್ಲ ಹೇಳಿ ಸರ್. ಇಲ್ಲ ನನ್ನ ವೈಫ್ ಜೊತೆಲೇ ಸರ್. ನಿಜ ಇಲ್ಲ ವಿರಾಟ್, ನಿಜವಾಗ್ಲೂ ನನಗೆ ಅಂದರೆ ನಮ್ಮ ತಂದೆ ನಾನು ಸೆಕೆಂಡ್ ಇಯರ್ PUC ಇದ್ದಾಗ ತೀರ್ಕೊಂಡಿದ್ದು. ಸೊ ಅವಾಗಿಂದ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಕೆರಿಯರು ಅದೇ ಇತ್ತು. ಸೊ ಲವ್ ಮಾಡೋ ಸಿಚುವೇಶನೇ ಬಂದಿಲ್ಲ ನನಗೆ. ನಿಜ ಲವ್ ಮಾಡಿಲ್ಲ ಸರ್ ಕಾಲೇಜ್ ಲೈಫಲ್ಲಿ? ಸೀರಿಯಸ್ಲಿ ಇಲ್ಲ. ಕ್ರಶ್ ಇದ್ವು ಅಂದರೆ ಸ್ಕೂಲ್ ಟೈಮಲ್ಲಿ ಒಂದು ಕ್ರಶ್ ಇತ್ತು. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೂ ಗೊತ್ತು ನನಗೆ ಆ ಕ್ರಶ್ ಇದ್ದಿದ್ದು. ಬಟ್ ಯಾರ ಮೇಲೆ ಕ್ರಶ್ ಇತ್ತು ಆ ಹುಡುಗಿಗೆ ಇನ್ನೂ ಗೊತ್ತಿಲ್ಲ. ಸೊ ಮ್ಯಾಮ್ ಗೊತ್ತಾ ಸರ್? ಇಲ್ಲ, ಅವಳಿಗೂ ಗೊತ್ತಿಲ್ಲ. ಸೊ ಹಂಗಾರೆ ಕಿಸ್ ಆಗಿಲ್ಲಲ್ಲ ಸರ್ ನಿಮಗೆ? ಇಲ್ಲ, ಖಂಡಿತ ಇಲ್ಲ. ಪಕ್ಕ 100% ಸರ್. ಬಟ್ ನನಗೆ ಗೊತ್ತು ನಿಮ್ಮ ಫಸ್ಟ್ ಕಿಸ್ ಯಾವಾಗ ಆಯಿತು, ಯಾರ ಜೊತೆ ಆಯಿತು ಅಂತ ನನಗೆ 100% ಗೊತ್ತು. ಸೊ ನಿಜ ಹೇಳ್ಬಿಡಿ ಸರ್. ನಿಮಗೆ ಗೊತ್ತಾ? ಹಾಂ ವಿರಾಟ್, ನಿಮ್ಗಿಂತ ನಾನು 15 ವರ್ಷ ದೊಡ್ಡವನು. ನಾನು ಆ ಟೈಮಲ್ಲಿ ನೀವು ಮೋಸ್ಟ್ಲಿ ಚಡ್ಡಿನೂ ಹಾಕೋತಾ ಇರಲಿಲ್ಲ ಅನ್ಸುತ್ತೆ ಸರ್. ಬಟ್ ನಾನು ಹೇಳ್ತೀನಿ, ಬೆಟ್ಸ್ ನೀವು ಒಪ್ಕೋತೀರ ನೋಡಿ. ಹೌದಾ? ಹೇಳಿ ಸರ್. ನಿಮ್ಮ ಫಸ್ಟ್ ಕಿಸ್ ಬಂದು ನಿಮ್ಮಮ್ಮ ಜೊತೆ, ನಿಮ್ಮಮ್ಮ ನಿಮ್ಮ ಊಟದಾಗ ಎತ್ಕೊಂಡು ಒಂದು ಮುತ್ತು ಕೊಟ್ಟಿರ್ತಾರ, ಅದೇ ನಿಮ್ಮ ಫಸ್ಟ್ ಕಿಸ್. 100% ಟ್ರೂ. ಯಾಕಂದರೆ ಎಲ್ಲ ಮಕ್ಕಳಿಗೆ ಫಸ್ಟ್ ಕಿಸ್ ಅನ್ನೋದು ಸಿಗೋದೆ ಅಮ್ಮನಿಂದ, ಇಲ್ಲಾಂದ್ರೆ ಅಪ್ಪನಿಂದನೇ. ಸೊ ಯು ಆರ್ ರೈಟ್. ಎಸ್, ನನ್ನ ಫಸ್ಟ್ ಕಿಸ್ ನಮ್ಮಮ್ಮ. ಸೊ ನಾನು ಗೆದ್ದೆ ಸರ್. ನಿಮ್ಮದು ಫ್ಯಾಮಿಲಿಲಿ ಯಾರು ಸಿನಿಮಾ ಇಂಡಸ್ಟ್ರಿಲಿ ಇಲ್ಲ ಅಲ್ಲ? ಸೊ ಯು ಆರ್ ದ ಫಸ್ಟ್ ಪರ್ಸನ್ ಇಂಡಸ್ಟ್ರಿಗೆ ಬರೋಕ್ಕೆ. ಏನಕ್ಕೆ ಬಂದ್ರಿ ಇಂಡಸ್ಟ್ರಿಗೆ ಆ್ಯಂಡ್ ಆ್ಯಕ್ಟರ್ ಆಗಬೇಕು ಅಂತ ಏನಕ್ಕೆ ಅಂದ್ಕೊಂಡ್ರಿ? ಚಿಕ್ಕ ವಯಸ್ಸಿಂದ ಏನಕ್ಕೋ ಗೊತ್ತಿಲ್ಲ ಸರ್. ಈ ಕ್ಲಾಸಲ್ಲಿ ಬಂದು ಟೀಚರ್ ಎದ್ದು ನಿಂತ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಮತ್ತು ನಿಮ್ಮ ಆಂಬಿಷನ್ ಹೇಳ್ಕೊಳ್ಳಿ ಅಂತ ಇದ್ದಲ್ಲ. ಎಲ್ಲ ಎದ್ದು ನಿಂತ್ಕೊಂಡು ನನ್ನ ಹೆಸರು ಇದು ಅಂತೆಲ್ಲ ಹೇಳ್ತಾರೆ, ಟೀಚರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕಂತ. ನಾನು ಎದ್ದು ನಿಂತ್ಕೊಂಡು ನನ್ನ ಹೆಸರು ವಿರಾಟ್, ನಾನು ಹೀರೋ ಆಗಬೇಕು ಅಂತ ಇದ್ದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಜರ್ಮನಿಗೆ ಹೋದೆ, ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಇಲ್ಲಿಗೆ ಬಂದೆ. ಸೊ ಬಟ್ 100% ಇಲ್ಲಿ ಇಲ್ಲದೆ ಬೇರೆ ಇನ್ನೆಲ್ಲಿದ್ದಿದ್ರು ಇಷ್ಟು ಖುಷಿಯಾಗಂತೂ ಇರ್ತಿಲ್ಲ ಸರ್. ಇಲ್ಲ, ಅದು ಯಾವತ್ತೂ ಅದು ನಿಜ. ಅದು ಏನಂದರೆ ತುಂಬ ಜನದ್ದು ಡ್ರೀಮ್ ನಾವು ಬದುಕ್ತಾ ಇದ್ದೀವಿ. ತುಂಬ ಜನ ಆ್ಯಕ್ಟರ್ ಆಗಬೇಕು ಅನ್ಕೋತೀರಾ, ಅದನ್ನು ನೀವು ಬದುಕ್ತಾ ಇದ್ದೀರಾ. ತುಂಬ ಜನ, ಲಕ್ಷಾಂತರ ಜನ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಲೈಫ್, ಆ ಜೀವನ, ಅದನ್ನು ನಾನು ಬದುಕ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಇವೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮಗೆಲ್ಲ. ಆ್ಯಂಡ್ ನಾವು ಹಾಬಿ ಥರ ಇರೋದನ್ನ ಪ್ರೊಫೆಷನ್ ಆಗಿ ತೊಗೊಂಡ್ರೆ ಅದರಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲನೂ ಪೀಕಲ್ಲೇ ಇರುತ್ತೆ. ಅದೊಂಥರ ಒಂದೊಳ್ಳೆ ಇದು ಕ್ಯಾರಿ ಮಾಡ್ತಾ ಇರುತ್ತೆ ಅದು ನಮಗೆ. ಬಟ್ 100% ಸರ್, ನೀವು ಹೇಳಿದ್ದು ಎಷ್ಟು ಕರೆಕ್ಟ್ ಅಂದರೆ, ನಾವು ಏನನ್ನ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀವೋ ಅದನ್ನು ಮಾಡೋದ್ರ ಮಜಾನೇ ಬೇರೆ ಸರ್. ಅಂದರೆ ಬೇರೆ ಕಡೆ ಎಷ್ಟೇ ಕೋಟಿ ಬರ್ತಿರಲಿ ಅಥವಾ ಏನೇ ಇದ್ರೂ ಇಲ್ಲಿರೋಷ್ಟು ತೃಪ್ತಿ ಅಂತೂ ಇರ್ತಿರ್ಲಿಲ್ಲ. ಸೊ ನೇಚರ್ ಎಲ್ಲೋ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಲೈಫಲ್ಲಿ ಏನೇನು ಅನ್ಕೊಂತೀವೋ ಆ ನೇಚರೇ ನಮಗೆ ಅದನ್ನ ತಲುಪೋದಕ್ಕೆ ಒಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಇಲ್ಲ, ಆ್ಯಂಡ್ ಅದೂ ನಿಜ. ನಾವು ಸ್ಟ್ರಾಂಗ್ ಆಗಿ ಏನು ಬಿಲೀವ್ ಮಾಡ್ತೀವಿ ಅದಕ್ಕೆ ಯಾರು ಸಪೋರ್ಟ್ ಮಾಡದೇ ಇದ್ರು ನೇಚರ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅಲ್ಲಿಗೆ ನಮಗೆ ಕರ್ಕೊಂಡು ಹೋಗುತ್ತೆ. ಬಟ್ ಏನಂದರೆ
ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಅದು ಸಿಗೋವರೆಗೂ ನಮ್ಮ ಕೆಲಸದ ಮೇಲೆ ಫೋಕಸ್ ಆಗಿದ್ದು ಪೇಷನ್ಸ್ ಇಟ್ಕೊಂಡ್ರೆ 200% ಎಲ್ಲರೂ ಅವ್ರ ಏಮ್ನ ಅಚೀವ್ ಮಾಡ್ಬೋದು. ಸರ್ ಇದೇನು ಸರ್ ಇಲ್ಲಿ ನಿಲ್ಲಿಸಿದ್ದು? ಏನೋ ಸ್ಪೆಷಲ್ಲಾ? ಒಂದು ನಿಮಿಷ ವಿರಾಟ್. ಸರ್ ಎಲ್ಲಿಗೆ? ನೇಚರ್ ಕಾಲಾ? ಇಲ್ಲ, ನೇಚರ್ ಈಸ್ ಕಾಲಿಂಗ್. ನೇಚರ್ ಇಸ್ ಕಾಲಿಂಗ್. ಸರ್ ವೆಯ್ಟ್ ಸರ್, ನಾನು ಬರ್ತೀನಿ. ಇದೇನು ಸರ್ ದುಡ್ಡಿಂಗ್ ಎಷ್ಟಿದೆ? ಎನಿಥಿಂಗ್ ಸ್ಪೆಷಲ್? ಇಲ್ಲ, ನಮ್ಮ ತಂದೆ ಯಾವಾಗಲೂ ಬೆಂಗಳೂರಿಂದ ಮೈಸೂರಿಗೆ, ಮೈಸೂರಿಂದ ಬೆಂಗಳೂರಿಗೆ ಹೋದಾಗೆಲ್ಲ ಕಾವೇರಿ ನದಿಗೆ ದುಡ್ಡು ಕಾಸು ಹಾಕೋರು. ಏನಕ್ಕೆ ಸರ್? ನಮ್ಮ ಅಪ್ಪನ ನಂಬಿಕೆ, ಹರಿಯೋ ನದಿಗೆ ಕಾಸು ಹಾಕಿದ್ರೆ ನಮಗೂ ದುಡ್ಡು ಹರ್ಕೊ ಬರುತ್ತೆ ಅಂತ. ಸೊ ಅದನ್ನೇ ನಾನು ಮತ್ತು ದರ್ಶನ್ ಫಾಲೋ ಮಾಡ್ತಾ ಇರ್ತೀವಿ. ನೀವು ದರ್ಶನ್ ಸರ್ ಫಾಲೋ ಮಾಡ್ತಿದ್ರಾ? ಹೌದು. ಒಂದು ನಿಮಿಷ ಸರ್. ಸರ್ ಇಷ್ಟೊಂದು ಕಾಸು? ಹಾಂ ಸರ್, ನೀವೇ ತಾನೇ ಹೇಳಿದ್ದು ಹರಿಯ ನದಿಗೆ ಕಾಸು ಹಾಕಿದ್ರೆ ಕಾಸು ಹರ್ಕೊಂಬರುತ್ತೆ ಅಂತ. ಬನ್ನಿ ಸರ್, ಹೆಂಗಿರು ನಮ್ಮ ರಾಯಲ್ ಸಿನಿಮಾ ರಿಲೀಸ್ ರೆಡಿದೆ, ಇಬ್ರು ಸೇರಿ ಪ್ರತಿ ಥಿಯೇಟ್ರಲ್ಲೂ ನಮಗೆ ಕಾಸು ಇದೇ ಥರ ಹರ್ಕೊಂಬರಲಿ ಅಂತ ದುಡ್ಡು ಹಾಕೋಣ. ಸೂಪರ್ ವಿರಾಟ್, ಎಕ್ಸ್ಟ್ರಾರ್ಡಿನರಿ. ಸರ್ ಇದೇನು ಮಾತಾಡ್ತಾ ಮಾತಾಡ್ತಾ ಮೈಸೂರಿಗೆ ಬಂದಿದ್ದೇ ಗೊತ್ತಾಗಿಲ್ಲ ಸರ್. ಸೊ ಇವಾಗ ಮೈಸೂರಿಯನ್ಸ್ ಆಗಿ ಮೈಸೂರಿಗೆ ಬಂದಮೇಲೆ ಫಸ್ಟ್ ಕೆಲಸ ಏನು ಮಾಡ್ಬೇಕು ಹೇಳಿ? ಎಕ್ಸಾಕ್ಟ್ಲಿ. ಸರ್ ಬರ್ತಾ ಅಷ್ಟು ಫನ್ನಾಗಿ ಬಂದರೆ ಏನಾಯ್ತು ಸರ್ ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ದೀರಾ? ಮೈಸೂರವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ನು ವಿರಾಟ್. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ. ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್, ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಸೋಣ ಅಂತ ತುಂಬ ಆಸೆ ಇತ್ತು, ಮೇನ್ ಥಿಯೇಟ್ರ್ ಹತ್ರ. ಸೊ ಅದನ್ನು ಅಲ್ಲಿ ನಿಲ್ಲಿಸ್ಬೇಕಾದ್ರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದ್ಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಂತೆ, ಯಾಕೆ ಸರ್ ನಿಲ್ಲಿಸ್ತೀರಾ, ಇನ್ನೊಂದು ವಾರದಲ್ಲಿ ತೆಗಿಬೇಕು, ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂತ. ಅಂದರೆ ಆವಾಗ ತುಂಬ ಕ್ರೂಷಲ್ ಕಂಡೀಷನಲ್ಲಿ ಇದ್ವಿ ನಾವು, ನಮ್ಮ ಫ್ಯಾಮಿಲಿಯವರು. ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ 100 ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ವಿಗ್ರಹ ತೆಗೆದಿಲ್ಲ. ಸೊ ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನಿಸುತ್ತೆ. ಆ್ಯಂಡ್ ಅದ್ರ ಸಿಮ್ಟಮ್ಸು ತೋರಿಸ್ತಾ ಇರ್ತಾಳೆ ಅವಳು. ಇಲ್ಲ ಸರ್, 100% ನಿಜ. ಯಾಕಂದರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದರೆ ಅದೊಂದು ಎಮೋಷನ್ ಇರುತ್ತೆ, ಪ್ರೀತಿ ಇರುತ್ತೆ. ಎಂಥ ಕಷ್ಟದಲ್ಲೂ ಯಾರು ಕೈ ಬಿಟ್ಟರು ಅವಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಲಿ ಯಾರೂ ಪರಿಚಯ ಇಲ್ಲ ಸರ್. ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವೆ, ಆಮೇಲೆ ಅದೇನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗೋದು. ಸಿನಿಮಾದು ಹಂಗೆ ಆಗ್ತಾಯಿತ್ತು ಸರ್. ಸ್ಟಾರ್ಟಿಂಗು ತುಂಬ ಜನ ದುಡ್ಡು ಇಸ್ಕೊಂಡು ನಿನಗೆ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡಿಸ್ತೀನಿ ಅಂತ ಹೇಳಿ, ಆಮೇಲೆ ಯಾರು ಫೋನ್ ಎತ್ತಿಲ್ಲರ ಟೈಮಲ್ಲೆಲ್ಲ ಬಂತು. ಒಂದೇ ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನಾನು ಇದ್ದಿದ್ದು ಕೊನೆ 90 ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ ಅಷ್ಟೇ, ಅಮ್ಮ ನಂಗೆ ನಿಜ ಯಾರೂ ಇಲ್ಲ, ನೀನೇ ಕೈ ಹಿಡಿಬೇಕು ಅಂತ. ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋಷ್ಟರಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್. ಸೊ ನನಗೆ ಯಾರಿಲ್ಲ ಅಂದರೂ ತಾಯಿ ಇರ್ತಾರೆ. ನಿಮಗೆ ಮಾತ್ರ ಅಲ್ಲ, ಇಡೀ ಮೈಸೂರಿಯನ್ಸ್ಗೆ ಯಾರು ಇಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಸರ್. ಮೈಸೂರಿಗೆ ಬಂದಾಯಿತು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಪಡ್ಕೊಂಡಾಯಿತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್. ಬಟ್ ನನ್ನ ಹೊಟ್ಟೆಗೆ ಟೈಮ್ ಹೋಗ್ತಿರೋದು ಗೊತ್ತಾಗ್ತಿದೆ ಸರ್. ತುಂಬ ಹೊಟ್ಟೆ ಇಷ್ಟ ಇದೆ. ಒಂದು ಭರ್ಜರಿಯಾಗಿ ಒಳ್ಳೆ ಊಟ ಕೊಡಿಸಿ ಸರ್. ನಾನ್ ವೆಜ್ ತಿಂತೀರಾ? ಏನು ಸರ್ ಹಿಂಗೆ ಕೇಳ್ತೀರಾ? ಹೌದಾ, ಹಾಗಾದ್ರೆ ಬನ್ನಿ ಒಂದು ಒಳ್ಳೆ ಕಡೆ ನಾನ್ ವೆಜ್ ಊಟ ಮಾಡಿಸ್ತೀನಿ. ಟ್ರೈ ಮಾಡಿ ವಿರಾಟ್ ಇದನ್ನು.
ಏನು ಸರ್ ಹಾಫ್ ರೈಸ್ ಕೇಳಿ ಇಷ್ಟೊಂದು ಕೊಟ್ಟಿದ್ದಾರೆ? ಏನು ವಿರಾಟ್ ಇಷ್ಟಕ್ಕೆ ಹಿಂಗೆ ಹೇಳ್ತೀರಾ? ನಮ್ಮ ತಂದೆ ಇದೇ ಏರಿಯಾ ಗೊತ್ತಾನೆ, ಮಂಡಿಮೋಲ. ಅವರು ಗರಡಿಲಿ ವ್ಯಾಯಾಮ ಮಾಡಿ 2 ಫುಲ್ ಬಿರಿಯಾನಿ ತಿಂದು ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರ ಬೇಕ್ರಿ, ಜನಾರ್ದನ್ ಬೇಕ್ರಿ ಅಂತ, ಅಲ್ಲೋಗಿ ಬ್ರೆಡ್ಗೆಲ್ಲ ರೆಡಿ ಮಾಡಿಬಿಟ್ಟು ತಿರ್ಗಾ 11 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡೋರಂತೆ ನಮ್ಮಪ್ಪ. ಆಗಿನ ಕಾಲದವ್ರ ಕೆಪಾಸಿಟಿ ನಾವೆಲ್ಲ ಮ್ಯಾಚ್ ಮಾಡೋಕ್ಕಾಗುತ್ತೆ ಸರ್. ಬಟ್ ಆದರೂ ಈಗ ನೀವು ಜಿಮ್ಮು ಎಲ್ಲ ಮಾಡ್ತಿರ್ತೀರಾ, ಅಟ್ಲೀಸ್ಟ್ ಇದು ತಿನ್ಬೋದು, ನೀವು ಟ್ರೈ ಮಾಡಿ ಮುಗಿಸಿ. ಯಾ ಸರ್ ಏನು ಬ್ಯೂಟಿಫುಲ್ ಆಗಿದೆ ಸರ್, ಎಲ್ಲ ಮೂಡಿ ವೆದರ್. ಇಂಥ ಟೈಮಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಮಜಾ ಇರುತ್ತೆ ಸರ್. ಏನು ವಿರಾಟ್, ನನ್ನ ಬಾಯಲ್ಲಿರೋ ಮಾತು ಕಿತ್ಕೊಬಿಟ್ರಿ ನೀವು. ನಿಮಗೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕುಡಿಸ್ತೀನಿ, ನಡ್ರಿ ಹೋಗೋಣ. ನಡೀರಿ ಸರ್. ಬನ್ನಿ ಹೋಗೋಣ. ಸರ್ ಇಲ್ಲ. ಎಸ್, ಹೇಳಿದ್ನಲ್ಲ ವರ್ಲ್ಡ್ಸ್ ಬೆಸ್ಟ್ ಕಾಫಿ ನಮ್ಮಮ್ಮ ಮಾಡೋದೆ, ತಗೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಂಬ ನೀನು. ಹೇಗಿದೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ತಾನೆ? ಅವೆಲ್ಲ ನಮ್ಮ ತಂದೆಗೆ ಸಿನಿಮಾ ಶೀಲ್ಡ್ಗಳು ವಿರಾಟ್. 25 ಡೇಸ್ದೆಲ್ಲ ಆಗೋಲ್ಲ ಸೆಲೆಬ್ರೇಷನ್ ಮಾಡೋರಲ್ಲ, ಇದು ಆ್ಯಕ್ಚುಲಿ ಬರೀ ಒಂದು 10 to 15% ಆಫ್ ದ ಶೀಲ್ಡ್ಸ್ ಅಷ್ಟೇ. ಇನ್ನು ತುಂಬ ಇದ್ದಾವೆ, ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಎತ್ತಿಟ್ಟಿದ್ದೀವಿ. ನಿಮ್ಮದು ಇದೆಯಲ್ಲ ಜೊತೆಲಿದೆ, ಬುಲ್ಬುಲ್ ಇದೆ. ಅಂದರೆ ನಮ್ಮ ತಂದೆದೊಂದು 80%, ನಂದು ಒಂದು, ದರ್ಶನ ಒಂದು 2 ಇದೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 41 years ಆಯಿತು ವಿರಾಟ್. ನಾನು 2nd ಸ್ಟ್ಯಾಂಡರ್ಡ್ ಇದ್ದಾಗ ಕಟ್ಟಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು. ಬಟ್ ತುಂಬ ಚೆನ್ನಾಗಿ ಕಟ್ಟಿದೆ ಸರ್, ಒಳ್ಳೆ ಟೇಸ್ಟ್ ಇದೆ. ಅಂದರೆ ಒಂದು ಅಥೆಂಟಿಕ್ ಫೀಲ್ ಅನಿಸಿದೆ ಮೈಸೂರ್ದು. 40 years ಬ್ಯಾಕ್ ಇದೇ ಥರ ಕಟ್ತಾ ಇದ್ದಿದ್ದು ಮನೆ. ಇಲ್ಲ ಸರ್, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ. ಅವ್ರಿಗೆ ತುಂಬ ಇಷ್ಟ ಈ ಗಿಡ ಎಲ್ಲನೂ, ತುಂಬ ಜಾಸ್ತಿ, ನಮ್ಗಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ. ಸೊ ನೇಚರ್. ಸರ್ ಮತ್ತೆ ನೆಕ್ಸ್ಟು ಮೈಸೂರಿಗೆ ಬಂದಿದ್ದೀವಿ. ಇನ್ನು ಲೈಟಿಂಗ್ ನೋಡೋದೇ ಇದ್ರೆ ಹಂಗೆ ನಡ್ರಿ ಹೋಗಿ ಲೈಟಿಂಗ್. ಕರೆಕ್ಟ್ ಸರ್, ನಡ್ರಿ. ಬಿಗಿನಿಂಗ್ ಆಫ್ ದ ಪ್ರಮೋಷನ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಮ ರಾಯಲ್ ಸಿಟಿಲಿ ಇಂಥ ಅದ್ಭುತವಾದ ಲೈಟಿಂಗಲ್ಲಿ ದೇವ್ರು ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ. ಹೌದು, ಶುಭ ಸೂಚನೆ. ಸೊ ಈ ಮಳೆ ಹೆಂಗೆ ಸುರಿತಾ ಇದೆ, ಹಂಗೆ ಜನನು ಥಿಯೇಟ್ರಿಗೆ ಬಂದು, ಹಂಗೆ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ. ಆ್ಯಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ಥರ ಒಂದು ಒಳ್ಳೆ ಆಶೀರ್ವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಕೊಡಲಿ. ದಯವಿಟ್ಟು ಮಿಸ್ ಮಾಡಿದೆ ಎಲ್ಲ ರಾಯಲ್ ಪ್ರಮೋಷನ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು, ಯಾಕಂದ್ರೆ ಈ ಸಿನಿಮಾ ಮಾಡ್ತಿರೋದೆ ನಿಮಗೋಸ್ಕರ. ಆ್ಯಂಡ್ ಪ್ಲೀಸ್ ನಮ್ಮ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.